ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು 5 ದಿವಸ ಮಾಡಿದಾರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಮಾತಾಡ್ತಕ್ಕಂಥ ನೈತಿಕತೆ ಅವ್ರಿಗಿಲ್ಲ. ಯಾಕೆ ನೈತಿಕತೆ ಇಲ್ಲ ಅಂದ್ರೆ SC ST ವರ್ಗದ ಗುತ್ತಿಗೆದಾರರಿಗೆ ಸಮಾನವಾಗಿ ರಾಜ್ಯಾದ್ಯಂತ ಕೆಲಸ ಸಿಗ್ತಾ ಇಲ್ಲ, ಪ್ಯಾಕೇಜ್ ಮೂಲಕ ಮಾಡಿ ಅವ್ರನ್ನ ಕುಳಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅದು ಒಂದನೇ ಆರೋಪ. ಎರಡನೇ ಆರೋಪ ಏನಂದ್ರೆ ನಮಗೆ ಕೊಡುವ ಹಣವನ್ನ ನಿರ್ದಿಷ್ಟ ಸಮಯಕ್ಕೆ ಸರಿಯಾಗಿ ಹಣವನ್ನು ಕೊಟ್ಟರೆ ನಾವು ಯಾವ ಮಟ್ಟ ಹೋರಾಟಕ್ಕೆ ನಮಗೆ ಮಾಡಲಿಕ್ಕೆ ಇಲ್ಲ. ನಮ್ಮ ಕೆಳಗಿರ್ತಕ್ಕಂಥ ಎಲ್ಲ ಸಣ್ಣ ಪುಟ್ಟ ವರ್ಗದವರು, ಕೆಲಸ ಮಾಡೋ ಕೂಲಿ ಕಾರ್ಮಿಕರು, ಅವರೆಲ್ಲರೂ ಭಾಗಿಗಳನ್ನು ಯಾರು ಕೇಳಲ್ಲ. ಬೇಕಾದಷ್ಟು ಕಾಂಟ್ರಾಕ್ಟರ್ ಸುಮಾರು 20 ಜನ ನಮ್ಮ ತರ ಬರ್ತಾರೆ. ನಾವು ಕಾಂಟ್ರಾಕ್ಟರ್ ನಾವು ಒಬ್ಬರೇ ತಿನ್ನಲ್ಲ, ಸಮಾಜದಲ್ಲಿ ಎಲ್ಲರಿಗೂ ಹಂಚಿ ತಿಂತೀವಿ. ದೇವಸ್ಥಾನ ಇರ್ಬೋದು, ಯಾವ ಸಭೆ ಸಮಾರಂಭ ಇರ್ಬೋದು, ಯಾವ ರಾಜಕಾರಣ ಬರ್ತಾ ಇದ್ರೆ ಅವ್ರಿಗೆ ಮುಂಜಾನೆ ಬರ್ತಾರೆ, ಎಲ್ಲ ವ್ಯವಸ್ಥೆ ಇರ್ಬೋದು, ಎಲ್ಲ ನಡೀತಿರೋದು ರಾಜಕಾರಣಿಗಳಂದರೆ ಬೇರೆ ಯಾರಿಂದಲ್ಲ. ರೈತರ ಯಾವ ರೀತಿ ದೇಶದ ಬೆನ್ನೆಲುಬಾಗಿರೋ ರಾಜಕಾರಣಿಗಳ ಬೆನ್ನೆಲುಬೇ ಉದ್ಯೋಗದಾರರು ಅಂತ ನಾನು ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದನ್ನು ಬಿಟ್ಟರೆ ಇನ್ನೊಂದಂದ್ರೆ ಎಲ್ಲಾ ರಾಜ್ಯದಲ್ಲಿಯೂ ಈ ಸಮನ್ವಯತೆ ಎಷ್ಟು ಮುಖ್ಯಮಂತ್ರಿಗಳು ಮಾತಾಡ್ತಾರೋ ಅಷ್ಟು ಮಟ್ಟಿಗೆ ಎಲ್ಲರಿಗಾಗಿ ನಿಲ್ಲಬೇಕು, ಅವರಿಗೆ ಸಮಾನತೆ ಕೊಡಿಸಬೇಕು ಅನ್ನೋ ಮಾತನ್ನ ನಾನು ಈ ಮೂಲಕ ಲೈನ್ ಆಫ್ ಕ್ರೆಡಿಟ್ ಆಗಿರ್ಬೋದು, ಇದರ ಬಗ್ಗೆ ಅವರು ಫೈನಾನ್ಸ್ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಯತ್ನಕ್ಕೆ ನಾವೆಲ್ಲರೂ ಸಂಘಟನೆ ಕೊಡುವಂತ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಫಸ್ಟ್ ಸ್ಟ್ರೈಕ್ ಮಾಡಿದ್ವಿ. ನೆನೆಸ್ಬೇಕಾಗುತ್ತೆ, CJP 5 ಲಕ್ಷಕ್ಕೆ 10 ಲಕ್ಷ ಮಾಡಿದ್ರು. 10 ವರ್ಷ ಮೀಟಿಂಗ್ ಕರೆದು ಆಮೇಲೆ ನಮ್ದು MDP ಆಗಿದೆ. ಪೀಡಬ್ಲ್ಯೂಡಿ ಇಲಾಖೆಯಲ್ಲಿ ಯಾವುದೇ ತೊಂದರೆ ಇಲ್ಲ. MDP ಬಗ್ಗೆ ಇನ್ನು ಇಲಾಖೆಯಲ್ಲಿ ಬಹಳ ತೊಂದರೆ ಆಗ್ತಿದೆ. ಅದನ್ನು ರಾಜ್ಯದ ಗುತ್ತಿಗೆ ಸಂಘ ಅಧ್ಯಕ್ಷರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಸಹಕಾರ ಬಹಳ ಬೇಕು. ಇದರಂತೆ ನಮ್ಮ ಲೋಕೋಪಯೋಗಿ ಸಚಿವರು ಇನ್ನೂ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಸಂಘದ ಮೂಲಕ ಒಂದು ವಿಷಯವನ್ನ ಜ್ಞಾಪಕ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಬಹಳ ನೋವಿನಿಂದ ಹೇಳುವಂತ ವಿಷಯ ಇದು. ಯಾಕಂದ್ರೆ ಆಗಿನ ಸಮಯದಲ್ಲಿ ವಿರೋಧ ಪಕ್ಷಗಳ ನಾಯಕರು, ಈಗಿನ ಹಾಲಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಗುತ್ತಿಗೆದಾರರಿಗೆ ಪ್ರಾಮಿಸ್ ಮಾಡಿದ್ರು, ನಮ್ಮ ಸರ್ಕಾರ ಬಂದ್ರೆ ನಾವು ₹1 LOCಗೆ ದುಡ್ಡನ್ನ ಕಮಿಷನ್ ರೀತಿಯಲ್ಲಿ ಕೇಳಲ್ಲ, ನಿಮ್ಮ ಹಣವನ್ನು ಕೂಡಲೇ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರಲ್ಲ ಸ್ವಾಮಿ. ನಾವು 3 ವರ್ಷ ಕಾಯ್ದು ನಮ್ಮ ಹೆಂಡತಿ ಮಕ್ಕಳು ಮತ್ತೆ ನಮ್ಮ ವ್ಯವಹಾರ, ನಮ್ಮ ಹೆಸರು ಎಲ್ಲ ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ವಿ. ದಯಮಾಡಿ ನಿಮ್ಮ ಮಾತನ್ನ ಇನ್ನೊಮ್ಮೆ ಜ್ಞಾಪಿಸ್ಕೊಡಿ. ನಮಗೆ ಕೊಡ್ಬೇಕಾಗಿರೋಂಥ ದುಡ್ಡನ್ನು ಕೊಡಿ ಅಂತ ಕೇಳ್ತಾ ಇದ್ವಿ ವಿನಂತಿಯಿಂದ. ದಯಮಾಡಿ ಇದನ್ನ ಮುಖ್ಯಮಂತ್ರಿಗಳಿಗೆ ಕಿವಿಗೆ ಬೀಳಬೇಕಿಲ್ಲ. ಯಾಕಂದ್ರೆ ನಮ್ಮ ಉಪಾಧ್ಯಕ್ಷರು ಹೇಳಿದ್ರು ವಿಧಾನಸಭೆ ಮುಂದೆ ಮೆಸೇಜ್ ಬಂದಿದೆ ಅಂತ. ನಮಗೆ ಮೆಸೇಜ್ ದಯವಿಟ್ಟು ಸ್ವಾಗತ. ಎಲ್ಲ ಜಿಲ್ಲೆಗಳಲ್ಲಿ ಪೂರೈಸುವ ಸಾಧ್ಯ ಅಲ್ಲೇ ಮಾತಿದೆ ಅಂತ ಹೇಳಿ ಪ್ರತಿ ಜಿಲ್ಲೆಗೂ ಸುಮಾರು 25 ದಿನಕ್ಕೆ 2 ಜಿಲ್ಲೆಗಳಂತೆ 21 ದಿನ ಸುತ್ತಿ ಅಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳು ಅವರಿಗೆ ಸಹಕಾರ ಕೊಟ್ಟಂತ ನಮ್ಮ ಪ್ರಧಾನ ಕಾರ್ಯದರ್ಶಿ ನಂದಕುಮಾರ್, ದಿನೇಶ್, ಕೃಷ್ಣೇಗೌಡರು, ಮತ್ತೆ ನಟರಾಜ್ ಅವರು, ಮತ್ತೆ ಲಕ್ಷ್ಮೀಪತಿ ಅವರು ಎಲ್ಲರೂ ನಮಗೆ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಇನ್ನೂ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕ್ರಮ ಮುಗಿದೊಳಗಡೆ ಎಲ್ಲಾ ಗುತ್ತಿಗೆದಾರರು ಸಹ ಇನ್ನು ಬಂದು ಸೇರ್ಕೊತಾರೆ ನಮ್ಮ ಜೊತೆ. ಈಗ ಈ ಕಾರ್ಯಕ್ರಮ ನಾವು ನಮ್ಮ ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಸಂಘ ಉಪಾಧ್ಯಕ್ಷರು ಇದೀಗ ತಾನೇ ವೇದಿಕೆಗೆ ಆಗಮಿಸಿದಂತ ಕ್ರಷರ್ಸ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತ ಪುರುಷೋತ್ತಮ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಚಪ್ಪಾಳೆಯನ್ನ ಹಾಕಬೇಕು. ಶ್ರೀಯುತ ಗೌರವಾನ್ವಿತ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎನ್ ಮಂಜುನಾಥ್ ಅವರು ವೇದಿಕೆಯನ್ನ ಕುರಿತು ಮಾತನಾಡಬೇಕು. ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಎಲ್ಲಾ ಪದಾಧಿಕಾರಿಗಳು
ಎಲ್ಲ ಪದಾಧಿಕಾರಿಗಳು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಎಲ್ಲರೂ ಇದ್ದಾರೆ, ಅವ್ರ ಹೇಳಕ್ ಆಗೋದಿಲ್ಲ. ನಾವೆಲ್ಲ ಸೇರಿ ಅಧ್ಯಕ್ಷ ಹೇಳಿದ್ರು, ನೋಡಪ್ಪ ಎಲ್ಲ ಜಿಲ್ಲಾ